ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ತಾನೇ ಬಿಗ್ ಬಾಸ್ ಅವ್ರದ್ದು ಮತ್ತೊಂದು ಪ್ರೋಮೋ ಬಿಟ್ಟಿದ್ದಾರೆ. ಸೈಕ್ ಆಗಿದೆ ಅಂತ ಹೇಳ್ಬೋದು. ಈ ವಾರ ತುಂಬಾನೇ ಅದ್ಭುತವಾಗಿ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಬಿಗ್ ಬಾಸ್ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಇಷ್ಟು ದಿನದವರೆಗೂ ನಾಮಿನೇಷನ್ ಅಂದ್ರೆ ಅದಕ್ಕೆ ಒಂದ್ ರೀತಿ ಪ್ರಕ್ರಿಯೆ ಇರ್ತಾ ಇತ್ತು. ಹಳೇ ಫಸ್ಟ್ ಸ್ಟಾರ್ಟಿಂಗ್ ಸೀಸನ್ಗಳಲ್ಲಿ ಯಾರು ನಾಮಿನೇಟ್ ಮಾಡ್ತಿದ್ದಾರೆ, ಯಾಕೆ ನಾಮಿನೇಟ್ ಮಾಡ್ತಿದ್ದಾರೆ ಅನ್ನೋದು ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತ ಸ್ಪರ್ಧಿಗಳಿಗೆ ಗೊತ್ತೇ ಆಗ್ತಿರ್ಲಿಲ್ಲ. ಅದಾದ್ಮೇಲೆ ಒಂದ್ ಕಡೆ ರೂಮ್ ಅಲ್ಲಿ ಕೂಡ್ಸಿ ಅವ್ರಿಗೆ ಕೇಳ್ತಾ ಇದ್ರು ಕ್ವಷನ್. ಅದು ಟಿವಿಲಿ ಟೆಲಿಕಾಸ್ಟ್ ಆಗ್ತಿತ್ತು. ಅದಾದ್ಮೇಲೆ ನೇರವಾಗಿನೇ ನಾಮಿನೇಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇವಾಗ ಇವತ್ತಿನ ಎಪಿಸೋಡ್ ಅಲ್ಲಂತೂ ಸೈಕ್ ಆಗಿದೆ ಅಂತ ಹೇಳ್ಬೋದು ನಾಮಿನೇಷನ್ ಮಾಡುವಂತ ಪ್ರಕ್ರಿಯೆ. ಯಾಕಪ್ಪ ಅಂದ್ರೆ ಇಷ್ಟು ದಿನ ಆದ್ರೂ ಕೂಡ ಯಾರು ಕೂಡ ಕರೆಕ್ಟ್ ಆಗಿರೋ ರೀಸನ್ ಗಳನ್ನ ಕೊಡ್ತಾ ಇರ್ಲಿಲ್ಲ ನಾಮಿನೇಟ್ ಮಾಡಕ್ಕೆ. ಆದ್ರೆ ಈಗ ಬಿಗ್ ಬಾಸ್ ಅವರೇ ಇವಾಗ ರೀಸನ್ ನ ಕೊಡ್ತಿದ್ದಾರೆ, ಯಾಕೆ ಅಂತ ಕಾರಣನ ಕೊಡ್ತಿದ್ದಾರೆ. ಆ ಕಾರಣಕ್ಕೆ ತಕ್ಕಂಗೆನೆ ಯಾರನ್ನಾದ್ರೂ ಬೇಕಿದ್ರು ನಾಮಿನೇಟ್ ಮಾಡಬಹುದು, ಅದು ಕೂಡ ಸೂಕ್ತವಾಗಿರ್ಬೇಕು. ಈಗಾಗಲೇ 3 ಜನ ನಾಮಿನೇಷನ್ ಆಗಿದೆ ಅನ್ನೋದು ನಮಗೆ ಪ್ರೋಮೋ ನೋಡಿದ್ರೇನೆ ಗೊತ್ತಾಗ್ತಿದೆ. ಜಾನ್ವಿ ಅವರು, ಹಾಗೇನೆ ಅಶ್ವಿನಿ ಗೌಡ ಅವರು, ಹಾಗೇನೆ ಗಿಲ್ಲಿ ಅವರು ಇವಾಗ ನಾಮಿನೇಟ್ ಆಗಿದ್ದಾರೆ ಆಲ್ರೆಡಿ. ಅದು ಬೆಳಗಿನ ಪ್ರೋಮೋದಲ್ಲಿ ಗೊತ್ತಾಗಿದೆ. ಅದ್ರಲ್ಲಿ ಲಾಮ ಅನ್ನೋದನ್ನ ಗಿಲ್ಲಿ ಅವರಿಗೆ ಕೊಟ್ಟಿದ್ದಾರೆ. ಅದ್ರ ಮೇಲೇನು ಗೊತ್ತಾಗ್ತಾ ಇದೆ ಅವರು ಕೆಲಸ ಮಾಡದೇ ಇರೋದಕ್ಕೆ, ಹಾಗೇನೆ ಸೋಂಬೇರಿ ಆಗಿರೋದಕ್ಕೇನೆ ಅವ್ರಿಗೆ ಈ ರೀತಿಯಾದ ಶಿಕ್ಷಣ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈ ವಾರ ಬರೀ ನಾಮಿನೇಟ್ ಮಾಡೋದಲ್ದಿರ ನಾಮಿನೇಟ್ ಆದಂತ ವ್ಯಕ್ತಿಗಳಿಗೆ ಇಲ್ಲಿ ಶಿಕ್ಷೆ ಕೂಡ ಸಿಕ್ಕಿದೆ ಅಂತ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಗಿಲ್ಲಿಗೆ ಅವ್ರಿಗೆ ತಗೊಳ್ಳೋದಾದ್ರೆ ಅವರು ಯಾರು ಏನೇನ್ ಹೇಳ್ತಾರೋ ಕೆಲ್ಸನ ಅದನ್ನೆಲ್ಲ ಮಾಡ್ಬೇಕು. ಮನೆಯಲ್ಲಿ ಗುಲಾಮನ ರೀತಿ ಕೆಲಸ ಮಾಡ್ಕೊಂಡು ಹೇಳಿದ್ದನ್ನ ಕೇಳ್ಕೊಂಡು ಇರ್ಬೇಕು ಅನ್ನೋ ರೀತಿಯಾಗಿ ಶಿಕ್ಷಣ ಕೊಟ್ಟಿದ್ದಾರೆ. ಇನ್ನು ಅಶ್ವಿನಿ ಗೌಡ ಅವ್ರಿಗೆ ಬೆಳಗಿನ ಪ್ರೋಮೋದಲ್ಲೇನೆ ಗೊತ್ತಾಗಿದೆ ಅವ್ರಿಗೆ ಮನೆಯ ನಿಯಮಗಳನ್ನ ತಪ್ತಾ ಇರೋದಕ್ಕೆ ಅಥವಾ ಪಾಲಿಸದೇ ಇರೋದಕ್ಕೆ ಅವರಿಗೆ ನಾಮಿನೇಟ್ ಆಗಿದ್ದಾರೆ. ಅದ್ರ ಜೊತೆಗೆ ಅವರು ಎಲ್ರ ಹತ್ರ ಹೋಗ್ಬಿಟ್ಟು ಬಸ್ಕಿ ಹೊಡೆದು ಐ ಆಮ್ ಸಾರಿ ಅಂತ ಕೇಳ್ಬೇಕು ಅನ್ನೋ ಅಂತ ಶಿಕ್ಷಣ ಕೊಟ್ಟಿದ್ದಾರೆ. ಇನ್ನು ಜಾನ್ವಿ ಅವ್ರನ್ನ ಯಾವ ಕಾರಣಕ್ಕಾಗಿ ನಾಮಿನೇಟ್ ಮಾಡಿದ್ದಾರೆ ಅಂತ ಕಾಯ್ದು ನೋಡ್ಬೇಕು. ಅಶ್ವಿನಿ ಅವರ ಜೊತೆ ಅವರು ಕೂಡ ರೂಲ್ಸ್ ತಪ್ಪಿದ್ದಕ್ಕೇನೆ ನಾಮಿನೇಟ್ ಆಗಿದಾರಾ ಅಥವಾ ಬೇರೆ ರೀಸನ್ಗೆ ನಾಮಿನೇಟ್ ಆಗಿದಾರಾ ಅಂತ ಕಾಯ್ದು ನೋಡ್ಬೇಕು. ಇಲ್ಲಿ ಮನೆಯಲ್ಲಿ ಕೆಲಸ ಮಾಡದೇ ಇರೋದಕ್ಕೆ ಗಿಲ್ಲಿ ಅವರು ಒಬ್ರೇ ನಾಮಿನೇಟ್ ಆಗಿದ್ದಾರೆ. ಇವಾಗಿನ ಪ್ರೋಮೋ ಕಡೆಗೆ ನೋಡೋದಾದ್ರೆ ಇಲ್ಲಿ ಇಬ್ಬರನ್ನ ನಾಮಿನೇಟ್ ಮಾಡೋ ರೀತಿ ಕಾಣಿಸ್ತಾ ಇದ್ದಾರೆ. ಪ್ರೋಮೋದಲ್ಲಿ ಎಲ್ರು ಕೂಡ ಇಬ್ರಿಬ್ರನ್ನ ನಾಮಿನೇಟ್ ಮಾಡ್ತಾ ಇದ್ದಾರೆ. ಸೊ ಯಾರಿಗೆ ಹೆಚ್ಚು ವೋಟ್ ಬಂದಿರುತ್ತೋ ಅವರು ನಾಮಿನೇಟ್ ಆಗ್ತಾರೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಪ್ರೋಮೋ ಕಡೆಗೆ ನೋಡೋದಾದ್ರೆ ಬಿಗ್ ಬಾಸ್ ಅವರು ನಾಮಿನೇಟ್ ಮಾಡೋಕೆ ಕೊಟ್ಟಿರೋ ಕಾರಣ ಕಡೆಗೆ ನೋಡೋದಾದ್ರೆ ಇಲ್ಲಿ ಮನೆಯಲ್ಲಿ ಯಾರಿಗೆ ಯೋಗ್ಯತೆ ಇಲ್ಲ ಇರೋದಕ್ಕೆ ಅವರು ಇದ್ರೆ ಅದು ದೊಡ್ಡ ಅಪರಾಧ, ಅವ್ರನ್ನ ನಾಮಿನೇಟ್ ಮಾಡಿ ಅಂತ ಇಲ್ಲಿ ಬಿಗ್ ಬಾಸ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಇದಂತೂ ಸಖತ್ತಾಗಿದೆ ಅಂತ ಹೇಳ್ಬೋದು. ತುಂಬಾ ಜನಕ್ಕೆ ಯೋಗ್ಯತೆ ಇಲ್ದಿರ ಎಲ್ಲೆಲ್ಲೋ ಏನೇನೋ ಮಾಡ್ಕೊಂಡು ಇದಾರೆ ಅಂತ ಹೇಳ್ಬೋದು. ಸೊ ಇದು ತುಂಬಾನೇ ಒಳ್ಳೆಯಂತ ಮಾತು ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ತುಂಬಾನೇ ಸ್ಪ್ಲಿಟ್ ಆಗೋದು ಜಾಸ್ತಿ ಅಂತ ಹೇಳ್ಬೋದು. ಇವಾಗ ಕೆಲಸ ಮಾಡದೇ ಇರೋರು ಅಂತ ಬಂದಾಗ ಆಬ್ವಿಯಸ್ಲಿ ಬೇರೆಯವರೆಲ್ಲ ಕಂಪೇರ್ ಮಾಡಿದ್ರೆ ಜಾಸ್ತಿನೇ ಕೆಲಸ ಮಾಡ್ತಾರೆ. ಗಿಲ್ಲಿ ಅವರು ತುಂಬಾ ಕಡಿಮೆ ಕೆಲಸ ಮಾಡ್ತಾರೆ. ಇನ್ನು ರೂಲ್ಸ್ ಬ್ರೇಕ್ ಮಾಡೋದ್ರಲ್ಲಿ ಅಶ್ವಿನಿ ಗೌಡ ಅವರಂತೂ ಮೈಕ್ ಯಾವಾಗ್ಲೂ ಬಿಡ್ತಾನೆ ಇರ್ತಾರೆ. ಸೊ ಎಲ್ರ ಕಣ್ಣಿಗೆ ಕಾಣಿಸ್ಕೊತಾನೆ ಇರ್ತಾರೆ. ಆದ್ರೆ ಇಲ್ಲಿ ಯೋಗ್ಯತೆ ಇಲ್ಲ ಅಂತ ಬಂದಾಗ ಅವ್ರವ್ರ ಪರ್ಸ್ಪೆಕ್ಟಿವ್ ತುಂಬಾನೇ ಚೇಂಜ್ ಆಗುತ್ತೆ. ಇಲ್ಲಿ ಜಾಸ್ತಿ ಜನರ ಹೆಸರು ಕೂಡ ಬರುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಪ್ರೋಮೋ ಕಡೆಗೆ ನೋಡೋದಾದ್ರೆ ಮೊದ್ಲಿಗೆ ಇಲ್ಲಿ ಧ್ರುವಂತ ಅವರು, ಅಭಿಷೇಕ್ ಅವ್ರದ್ದು ಹಾಗೆ ಮಾಳು ಅವರ ಹೆಸರನ್ನ ತಗೊಂಡು ಇಲ್ಲಿ ನಾಮಿನೇಟ್ ನ ಮಾಡ್ತಿದ್ದಾರೆ. ಅದು ಅಲ್ಲದೆ ಫೋಟೋ ಮೇಲೆ ದೋಷಿ ಅಂತ ಹಾಕಿದ್ದಾರೆ ಬೇರೆ ಬಿಗ್ ಬಾಸ್. ಏನ್ ಆಕ್ಟಿವಿಟಿ ನಡೆಯುವಂತ ಏರಿಯಾ ಇದೆಯಲ್ಲ ಅದನ್ನಂತೂ ಸಖತ್ತಾಗೇನೆ ಡೆಕೋರೇಷನ್ ಕೂಡ ಮಾಡಿದ್ದಾರೆ. ಎಲ್ರ ಫೋಟೋನ ಹಾಕಿ ತಪ್ಪಿತಸ್ಥರು ಅಂತ ಹಾಕಿದ್ದಾರೆ. ಮತ್ತೆ ಒಂದೊಂದ್ ಕಡೆ ಕ್ವಶನ್ ಮಾರ್ಕ್ ಹಾಕಿದ್ದಾರೆ, ಒಂದೊಂದ್ ಕಡೆ ಬಿಗ್ ಬಾಸ್ ಮನೆಯ ಚ ಏನ್ ಹಾಲ್ ಫೋಟೋ ಇದೆಯೋ ಅವು ಎಲ್ಲ ಹಾಕಿದ್ದಾರೆ. ಸಖತ್ತಾಗೇನೆ ರೆಡಿ ಮಾಡಿದ್ದಾರೆ. ಇವತ್ತಿನ ಎಪಿಸೋಡ್ ಅಂತೂ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ರಿಷಾ ಅವರು ಬಂದ್ಬಿಟ್ಟು ಮಾಳು ಅವರ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಹಾಗೇನೆ ಅಶ್ವಿನಿ ಗೌಡ ಅವ್ರು ಬಂದ್ಬಿಟ್ಟು ಸ್ಪಂದನ ಅವರ ಫೋಟೋನ ಸೆಲೆಕ್ಟ್ ಮಾಡಿದ್ದಾರೆ. ಇವ್ರಿಬ್ರು ಒಬ್ರೊಬ್ರದೇ ಫೋಟೋನ ಸೆಲೆಕ್ಟ್ ಮಾಡಿರೋದನ್ನ ಈಗ ಸದ್ಯಕ್ಕೆ ಪ್ರೋಮೋದಲ್ಲಿ ತೋರಿಸ್ತಾ ಇದ್ದಾರೆ. ಆದ್ರೆ ನೆಕ್ಸ್ಟ್ ಯಾರ್ಯಾರ ಹೆಸರನ್ನ ತಗೊಂಡಿದ್ದಾರೆ ಇನ್ನೊಬ್ರುನು ಅನ್ನೋದನ್ನ ನಾವು ಕಾಯ್ದು ನೋಡ್ಬೇಕಾಗಿದೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಧನುಷ್ ಅವರು ಬಂದ್ಬಿಟ್ಟು ರಕ್ಷಿತಾ ಅವರ ಹೆಸರನ್ನ ತಗೊಂಡು ಹೇಳ್ತಾರೆ ಇವರು ತಮಗೆ ಸಿಕ್ಕ ಅವಕಾಶನ ಕರೆಕ್ಟ್ ಆಗಿ ಬಳಸ್ಕೊತಾ ಇಲ್ಲ, ಹಾಗಾಗಿ ಇವ್ರಿಗೆ ಯೋಗ್ಯತೆ ಇಲ್ಲ ಅನ್ನೋ ರೀತಿಯಾಗಿ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಇಲ್ಲಿ ಅದು ಕೂಡ ಸರಿ ಅಂತ ಹೇಳ್ಬೋದು. ತಾವು ಸೇವ್ ಆಗಕ್ಕೆ ತುಂಬಾನೇ ಚಾನ್ಸ್ ಇದ್ರು ಕೂಡ ಯಾರು ಸೇವ್ ಆಗ್ಬೇಕು, ಯಾರು ನಾಮಿನೇಟ್ ಆಗ್ಬೇಕು ಅನ್ನೋ ಕಡೆಗೆನೆ ಜಾಸ್ತಿ ತಲೆನ ಕೆಡಿಸ್ಕೊಂಡ್ ಬಿಟ್ರು ರಕ್ಷಿತಾ ಅವರು. ತಾವು ಕೂಡ ಉಳ್ಕೊಳ್ಳೋದ್ರ ಬಗ್ಗೆ
ಸ್ವಲ್ಪನಾದ್ರೂ ಚಿಂತೆ ಮಾಡ್ಬೇಕಿತ್ತು ಅನ್ನೋದು ಅವರ ಅಭಿಪ್ರಾಯ ಆಗುತ್ತೆ. ಅದು ತಪ್ಪು ಕೂಡ ಅಂತ ಹೇಳಕ್ಕಾಗಲ್ಲ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ರಾಶಿಕಾ ಅವರು ಬಂದ್ಬಿಟ್ಟು ಧ್ರುವಂತ್ ಅವರ ಹೆಸರನ್ನ ತಗೋತಾರೆ. ಇನ್ನು ಅದಕ್ಕೆ ರಾಶಿಕಾ ಅವರು ಕೊಟ್ಟಿರೋ ರೀಸನ್ ಬಂದ್ಬಿಟ್ಟು ನಾವು ಒಬ್ಬರನ್ನ ಹೇಟ್ ಮಾಡ್ತಿದ್ರು ಕೂಡ ಅವ್ರಿಗೆ ಯಾರೋ ಒಬ್ರು ಬೈತಿದ್ದಾರೆ ಅಂದ್ರೆ ಅದಕ್ಕೆ ಒಂಥರ ನಗ್ತಾರೆ. ಸ್ಯಾಡಿಸ್ಟ್ ಅಂತ ಕೂಡ ಇಲ್ಲಿ ವರ್ಡ್‌ನ ಬಳಸಿದ್ದಾರೆ. ಇವಾಗ ಧ್ರುವಂತ್ ಅವರ ವಿಚಾರದಲ್ಲಿನೇ ನಿನ್ನೆ ಕಿಚ್ಚ ಸುದೀಪ್ ಅವರು ಅವ್ರಿಗೆ ಬೈದಿರ್ಬೋದು. ಆದ್ರೆ ಹಾಗಂತ ಧ್ರುವಂತ್ ಅವರು ತುಂಬಾನೇ ಒಳ್ಳೆಯವರು ಅಂತ ನನಗಂತೂ ಅನ್ಸಲ್ಲ. ಇಲ್ಲಿ ಈಕ್ವಲ್ ಆಗಿ ರಾಶಿಕಾ ಹಾಗೂ ಧ್ರುವಂತ್ ಅವ್ರದ್ದು ಇಬ್ಬರದು ತಪ್ಪಿದೆ ಅನ್ನೋದು ರೀತಿಯಾಗಿ ಇಲ್ಲಿ ಕಾಣಿಸ್ಕೊಂಡಿದೆ. ಆದ್ರೆ ಅಲ್ಲಿ ಏನೇನಾಗಿದೆ ಅಂತ ನಮಗ್ ಕೂಡ ಗೊತ್ತಿಲ್ಲ ಅಷ್ಟೊಂದಾಗಿ. ಒಟ್ನಲ್ಲಿ ಮೇಲ್ವಿಚಾರಕ್ಕೆ ನೋಡ್ದಾಗ ಇಲ್ಲಿ ಧ್ರುವಂತ್ ಅವ್ರದ್ದು ಎಷ್ಟು ತಪ್ಪಿದೆಯೋ ಹಾಗೇನೆ ರಾಶಿಕಾ ಅವ್ರದ್ದು ಕೂಡ ಸ್ವಲ್ಪ ತಪ್ಪಿದೆ. ಹಾಗಂತ ಧ್ರುವಂತ್ ಅವರು ಒಬ್ಬ ಹುಡುಗಿ ಬಗ್ಗೆ ಇಷ್ಟೆಲ್ಲ ಮಾತಾಡೋದು ಸರಿ ಅಲ್ವೇ ಅಲ್ಲ. ಅದು ಈ ತರದ ಶೋನಲ್ಲಿ ಊರ್ ಜನ ಅನ್ನೋಕಿನ್ನ ಕರ್ನಾಟಕನೇ ನೋಡುತ್ತೆ. ಅಲ್ಲಿ ಮಾತಾಡ್ತಾ ಇದೀವಿ ಅಂದ್ರೆ ಆ ಹುಡುಗಿಗೆ ಏನ್ ನೆಗೆಟಿವ್ ಹೋಗ್ಬೋದು. ನಾವು ಎಷ್ಟು ಮಾತಾಡ್ಬೇಕೋ ಅಷ್ಟೇ ಮಾತಾಡ್ಬೇಕು ಅನ್ನೋಂತ ಮೈಂಡಲ್ಲಿ ಅವ್ರು ಇದ್ದುಕೊಂಡು ಮಾತಾಡಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ರಾಶಿಕಾ ಅವ್ರ ಕಡೆಯಿಂದ ತಪ್ಪಾಗಿರ್ಬೋದು. ಬಟ್ ಆ ರೀತಿಯಾಗಿ ಮಾತಾಡ್ಕೊಳ್ಬಾರ್ದಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಅದರ ಜೊತೆಗೇನೆ ಇಲ್ಲಿ ಧ್ರುವಂತ್ ಅವರು ಇನ್ನೊಂದು ಕೂಡ ಮಾಡ್ತಾರೆ. ರಾಶಿಕಾ ಅವರು ಹೇಳಿರೋ ತರ ಒಂದ್ ರೀತಿ ಸ್ಯಾಡಿಸ್ಟ್ ತರಾನೇ ಅನಿಸ್ತಾರೆ. ಒಂದೊಂದ್ ಟೈಮಲ್ಲಿ ಒಂದೊಂದ್ ತರ ಹೇಳ್ತಾರೆ. ಮತ್ತೆ ಯಾರ್ ಜೊತೆಗೂ ಬೆರೆಯೋದಿಲ್ಲ. ಅವ್ರಿಗೆ ಏನಾದ್ರೂ ಪ್ರಾಬ್ಲಮ್ ಇದೆಯೇನೋ ಅನ್ನೋ ರೀತಿನೇ ಇಲ್ಲಿ ಕಾಣಿಸ್ಕೋತಾರೆ ಅಂತ ಕೂಡ ಹೇಳ್ಬೋದು. ಇನ್ನು ಅದ್ರ ಜೊತೆಗೇನೆ ಯಾರೇ ಅವರು ಬೈತಾ ಇದ್ರೂನು ಬೇರೆಯವ್ರಿಗೆ ಬೈತಾ ಇದ್ರು ಆಯ್ತು, ಅವ್ರಿಗೆ ಬೈತಾ ಇದ್ರು ಆಯ್ತು, ಒಂಥರ ನಗ್ತಾರೆ ಕೂಡ. ಹೌದು, ನನಗಂತೂ ಇದು ನಿಜ ಅನಿಸ್ತು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಸ್ಪಂದನ ಬಂದ್ಬಿಟ್ಟು ರಾಶಿಕಾ ಅವರ ಹೆಸರನ್ನ ತಗೊಂಡಿದ್ದಾರೆ. ಅಲ್ಲಿ ಕೊಡ್ತಾ ಇರೋ ರೀಸನ್ ಮಾತ್ರ 100% ನಿಜ ಅನ್ನೋದು ನನ್ನ ಅಭಿಪ್ರಾಯ. ಯಾಕಪ್ಪ ಅಂದ್ರೆ ಸ್ಪಂದನ ಅವರು ಕೊಟ್ಟಿರೋ ರೀಸನ್ ಬಂದ್ಬಿಟ್ಟು ನಾನು ಆಟವನ್ನ ಆಡ್ಬಲ್ಲೆ, ನಾನ್ ಚೆನ್ನಾಗ್ ಆಡ್ತೀನಿ ಅನ್ನೋ ಅಹಂಕಾರದಲ್ಲಿ ತಮ್ಮ ಆಟನ ತಾವೇ ಹಾಳು ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕಳೆದ ವಾರ ಆಗಿರ್ಬೋದು, ಅದಕ್ಕಿಂತ ಮುಂಚೆ ಆಗಿರ್ಬೋದು, ತಮ್ಮ ಅಹಂಕಾರದಲ್ಲಿ ನಾನು ಆಡ್ತೀನಿ, ಮಾಡ್ತೀನಿ, ಇನ್ನು ನೆಕ್ಸ್ಟ್ ನಾನ್ ಆಟನೇ ಆಡೋದಿಲ್ಲ. ಈ ತರ ಆದ್ರೆ ನನ್ ಮಾತ್ ಕೇಳೋದಿದ್ರೆ ಮಾತ್ರ ನಾನ್ ಆಟ ಆಡ್ತೀನಿ ಅಂತ ಕೂಡ ನಿಂತಿರ್ತಾರೆ. ಅದ್ರ ಜೊತೆಗೆ ಹೋಗ್ಬಿಟ್ಟು ಒಂದ್ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೋಬೇಕು, ಹಾಗೇನೆ ಮಾತಾಡ್ಬೇಕು ತಮ್ಮ ನಿಲುವನ್ನ ತಾವು ತಗೊಳ್ಳೋದಕ್ಕೆ. ಆದ್ರೆ ಆ ಕೆಲ್ಸನೇ ಇಲ್ಲಿ ರಾಶಿಕಾ ಅವರು ಮಾಡೋದೇ ಇಲ್ಲ. ತಮ್ಮ ಆಟನ ತಾವು ತಮ್ಮ ಈಗೋದಿಂದ ಬಿಟ್ಕೊಡ್ತಾರೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಸ್ಪಂದನ ಅವರು ಇನ್ನೊಂದು ಕಾರಣನ ಕೂಡ ಹೇಳ್ತಾರೆ. ಎಲ್ಲೋ ಅವಳು ತಮ್ಮ ಅಭಿಪ್ರಾಯನ ಹೇಳ್ಕೊಳ್ಳೋಕೆ ಒಬ್ಬರ ಜೊತೆಗೆ ಮಾತ್ರ ಸೀಮಿತ ಆಗಿದ್ದಾಳೆ ಅಂತ ಅನಿಸುತ್ತೆ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಮನೆಯಲ್ಲಿ ತುಂಬಾ ಜನ ಚೆನ್ನಾಗೇ ಇದ್ದಾರೆ. ಹಾಗೇನೆ ಹಿಂದೆ ಮುಂದೆ ಮಾತಾಡೋರ್ ಜೊತೆ ಇರೋಕಿನ್ನ ಸೂರಜ್ ತರದವ್ರೇನೆ ಅರ್ಥ ಮಾಡ್ಕೊಳ್ಳೋರು ಕೂಡ ತುಂಬಾ ಜನ ಇದ್ದಾರೆ. ಅವ್ರು ಸೂರಜನ್ನ ಬಿಟ್ಟು ಬೇರೆಯವ್ರ ಜೊತೆ ಮಿಂಗಲ್ ಆಗಿದ್ದೇನೆ ನೋಡಿಲ್ಲ ಅಂತ ಹೇಳ್ಬೋದು ಇವಾಗ. ಸೊ ಒಂದ್ ಸ್ವಲ್ಪ ಎಲ್ರ ಜೊತೆನೆ ಓಪನ್ ಅಪ್ ಆಗಿ ಚೆನ್ನಾಗ್ ಮಾತಾಡ್ಕೊಂಡಿದ್ರೆ ಇದು ಅವರ ಆಟಕ್ಕೆ ತುಂಬಾನೇ ಒಳ್ಳೇದಾಗುತ್ತೆ ಅನ್ನೋದು ಕೂಡ ಇಲ್ಲಿ ಬರುತ್ತೆ. ಇನ್ನು ಕಾಯ್ದು ನೋಡೋಣ ಏನೇನಾಗುತ್ತೆ, ಯಾರ್ಯಾರು ಎಲಿಮಿನೇಟ್ ಆಗಿದ್ದಾರೆ ಅಂತ. ಇದೇ ರೀತಿಯಾದ ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್‌ಗಳಿಗಾಗಿ ಇನ್ನೂ ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್‌ನ ಕ್ಲಿಕ್ ಮಾಡಿ.